ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಫಿಲಂ ಬ್ರೋ ಸ್ಟುಡಿಯೋ. ಸದ್ಯದಲ್ಲಿ ನಾವು ಒಂದು ಶಾರ್ಟ್ ಫಿಲಂ ನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದರ ಬಗ್ಗೆ ಡೈಲಿ ವಿಡಿಯೋ ಬಿಡಬೇಕು ಅಂತ ಈ ಚಾನಲ್ ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಈ ರೀತಿ ಒಂದು ದೊಡ್ಡ ಪ್ರಾಜೆಕ್ಟ್ ನ ಮಾಡ್ತಿರೋದು. ಅದು ನನಗೆ ತುಂಬಾ ದೊಡ್ಡ ಪ್ರಾಜೆಕ್ಟ್. ಅದು ಚಿಕ್ಕದಾಗಿದ್ರು ನನಗೆ ಅದು ದೊಡ್ಡ ಪ್ರಾಜೆಕ್ಟ್. ಆಸ್ ಎ ನಾನು DOP ಆಗಿ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಪ್ರೋ ಲೆವೆಲ್ ಆಗಿ ಯೂಸ್ ಮಾಡಕ್ಕೆ ಬರಲ್ಲ. ನಾವು ಈ ಫಿಲಂಗೆ ಕೆನಾನ್ 6 Mark II ನ ಯೂಸ್ ಮಾಡ್ತಾ ಇದೀವಿ. ನನಗೂ ಈ ಫಿಲಂ ಮೇಕಿಂಗ್ ಜರ್ನಿಯಲ್ಲಿ ತುಂಬಾನೇ ಕಲಿಯೋದಿದೆ. ನಾವು ಮಾಡ್ತಿರೋ ಶಾರ್ಟ್ ಫಿಲಂ ನ ಟೈಟಲ್ ಬಂದ್ಬಿಟ್ಟು ಪ್ರಾಮಿಸ್ ಅಂತ. ಇದು ಒಂದು ಲವ್ ಜಾನರ್ ಗೆ ಸೇರಿದ್ದು. ಈ ಶಾರ್ಟ್ ಫಿಲಂ ನ ಡೈರೆಕ್ಟರ್ ಬಂದ್ಬಿಟ್ಟು ಸಾಗರ್ ಅಂತ. ಅವರೇ ಕಥೆಯನ್ನ ಬರೆದು ಸ್ಕ್ರೀನ್ ಪ್ಲೇ ಕೂಡ ಬರೆದಿದ್ದಾರೆ. ಒಂದು ಸಿನಿಮಾ ಅಂದ್ರೆ ಪ್ರೀ ಪ್ರೊಡಕ್ಷನ್ ಆದ್ರೆ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಸ್ಕ್ರಿಪ್ಟ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಆಮೇಲೆ ಶಾರ್ಟ್ ಡಿವಿಷನ್, ಇನ್ನ ಏನೇನೋ ವಿಚಾರಗಳು ಬರ್ತವೆ. ನನಗೆ ತಿಳಿದಿರೋ ಅಷ್ಟು ನಾನು ಡೈಲಿ ಕಲಿತಾ ಹಾಗೆ ತಿಳಿದಿರೋ ಅಷ್ಟು ನಿಮ್ಮ ಹತ್ರ ಶೇರ್ ಕೂಡ ಮಾಡ್ತೀನಿ. ಕನ್ನಡದಲ್ಲಿ ಅತ್ಯುತ್ತಮವಾಗಿ ನಿಮಗೆ ಫಿಲಂ ಮೇಕಿಂಗ್ ಬಗ್ಗೆ ತಿಳ್ಕೊಬೇಕಾದ್ರೆ ದಯವಿಟ್ಟು ಫಿಲಂ ಬ್ರೋನ ಫಾಲೋ ಮಾಡಲೇಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಗೈಸ್. ಆಲ್ರೆಡಿ ಸ್ಟೋರಿನೂ ರೆಡಿ ಆಗಿದೆ, ಸ್ಕ್ರೀನ್ ಪ್ಲೇ ಕೂಡ ರೆಡಿ ಆಗಿದೆ. ಲೊಕೇಶನ್ ಕೂಡ ನಮ್ಮ ಊರಲ್ಲೇ ನೋಡಿದೀವಿ. ನಮ್ಮ ಊರಿನಲ್ಲಿ ಯಾವುದೇ ಲೊಕೇಶನ್ ಹೋಗಿ ಎಲ್ಲ ನೋಡ್ಕೊಂಡು ನಾವು ವಿಡಿಯೋ ಕೂಡ ಮಾಡ್ಕೊಂಡ್ ಬಂದಿದೀವಿ. ಯಾವ ಲೊಕೇಶನ್ ಅಲ್ಲಿ ಯಾವ ಶಾರ್ಟ್ ತೆಗಿಬೇಕು ಅನ್ನೋದು ನಾವು ನೋಡ್ಕೊಂಡ್ ಬಂದಿದೀವಿ. ಡೈರೆಕ್ಟರ್ ಕೂಡ ನನಗೆ ಈ ಒಂದು ಜಾಗದಲ್ಲಿ ಈ ರೀತಿ ಒಂದು ಸೀನ್ ನಡೆಯುತ್ತೆ, ಈ ಒಂದು ಸೀನ್ ಅಲ್ಲಿ ಇಂಪಾರ್ಟೆಂಟ್ ಸೀನ್ ನ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನನಗೆ ನಂದೇನ್ ವರ್ಕ್ ಇದೆ ಅಂದ್ರೆ ಸ್ಟೋರಿ ಬೋರ್ಡ್ ಅಂದ್ರೆ ಕ್ರಿಯೇಟ್ ಮಾಡಬೇಕು. ಸ್ಟೋರಿ ಬೋರ್ಡ್ ಅಂದ್ರೆ ಪ್ರೀ ವಿಜುವಲೈಸೇಷನ್ ಅಂತ. ಅಂದ್ರೆ ಫ್ರೇಮ್ ಯಾವ ರೀತಿ ಬರಬೇಕು, ಯಾವ ರೀತಿ ಶಾರ್ಟ್ ಅಂದ್ರೆ ವೈಟ್ ಶಾರ್ಟ್, ಮೀಡಿಯಂ ಶಾರ್ಟ್, ಯಾವ್ಯಾವ ಸೀನ್ ಯಾವ್ಯಾವ ತರ ಶಾರ್ಟ್ ಬರಬೇಕು ಅನ್ನೋದನ್ನ ನಾವು ಸ್ಟೋರಿ ಬೋರ್ಡ್ ಅಂದ್ರೆ ನಾವು ಡ್ರಾಯಿಂಗ್ ಮೂಲಕ ನಾವು ಬರಿತೀವಿ ಇಂಪಾರ್ಟೆಂಟ್ ಶಾರ್ಟ್ ಬಗ್ಗೆ. ಹಾಗೆ ಶಾರ್ಟ್ ಡಿವಿಷನ್ ಅನ್ನೋದು ಬರುತ್ತೆ. ಅಂದ್ರೆ ಒಂದು ಸ್ಕ್ರೀನ್ ಪ್ಲೇ ಇರುತ್ತೆ, ಒಂದು ಸೀನ್ ಇರುತ್ತೆ. ಆ ಸೀನು ಯಾವ ಡೇ ಶೂಟ್ ಆಗ್ಬೇಕು, ದಿನಾಂಕ, ಅದರಲ್ಲಿ ದಿನಾಂಕ ಮೆನ್ಷನ್ ಆಗಿರುತ್ತೆ, ಮತ್ತೆ ಟೈಮಿಂಗ್ಸ್ ಮೆನ್ಷನ್ ಆಗಿರುತ್ತೆ, ಮತ್ತೆ ಡೇನ ನೈಟ್ ಅನ್ನೋದು ಮೆನ್ಷನ್ ಆಗಿರುತ್ತೆ, ಯಾವ ಕ್ಯಾರೆಕ್ಟರ್, ಇನ್ನ ಹಲವಾರು ವಿಷಯಗಳ ಮೆನ್ಷನ್ ಆಗಿರುತ್ತೆ. ಹಾಗೆ ನಮ್ಮ ಫಿಲಂ ನಲ್ಲಿ VFX ಹಾಗೂ CGI ವರ್ಕ್ ಆದ್ರೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದಕ್ಕೆ ವರ್ಕ್ ಮಾಡ್ತಾ ಇರೋರು ಬಂದ್ಬಿಟ್ಟು ನನ್ನ ಫ್ರೆಂಡ್ ರಾಕಿ ಅಂತ. ರಾಕಿ EFX ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಅವರು CGI ಹಾಗೂ VFX ಮತ್ತೆ ಎಡಿಟಿಂಗ್ ನ ಮಾಡ್ತಾ ಇದ್ದಾರೆ. ಒಂದು VFX ಡಿಪಾರ್ಟ್ಮೆಂಟ್ ಇಂದ ನಾನು ಒಬ್ಬನೇ. ಹೆಸರು ಬಂದು ರಾಕೇಶ. ಏನಂದ್ರೆ ಇವಾಗ ಡೈರೆಕ್ಟರ್ ಒಂದು ಸೀನ್ ಕೊಟ್ಟವ್ರೆ, ಇದನ್ನೇ ರೆಫರೆನ್ಸ್ ಆಗಿ ತಗೊಳ್ಳೋಣ. ಇಲ್ಲಿ ಆ ಕಡೆ ಈ ಕಡೆ 2 ಬ್ರಿಡ್ಜ್ ಇರ್ತವೆ. ಸೆಂಟ್ರಲ್ ಒಂದು ಪಾತ್ ಇರುತ್ತೆ, ಸೈಡ್ ಪಾತ್. ಅದ್ರ ಮೇಲೆ ಬಂದು ಈ ತರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದೀವಿ. ಎಲ್ಲ ಹೊಸಬರು. ನನಗೆ ಎಕ್ಸ್ಪೀರಿಯನ್ಸ್ ಅಂದರೆ ಕಾಲೇಜಲ್ಲಿ ಬ್ಲೆಂಡರ್ ಯೂಸ್ ಮಾಡಿದ್ದೀವಿ. ಕಾಲೇಜಲ್ಲೇ ಎಲ್ಲ ಕಲ್ತ್ಕೊಂಡಿರೋದು. PC ಬಂದು ಐಫೈ PC ಅಲ್ಲಿ ಬಂದು ಕಲ್ತ್ಕೊಂಡಿರೋದು. ಮತ್ತು ಮಾಡ್ಲಿಕ್ಕೆ ಬಂದು ಡುವಲ್ ಬರೋದು ಕಲ್ತ್ಕೊಂಡಿರೋದು. ಇವತ್ತು ಒಳ್ಳೆ ಬಜೆಟ್ PC ತರಿಸ್ಕೊಡ್ತೀನಿ ಅಂತ ಡೈರೆಕ್ಟ್ ಹೇಳಿದ್ದಾರೆ. ನಮಗೆ ಏನು ಚಾಲೆಂಜಿಂಗ್ ಅಂದರೆ ಇದರಲ್ಲಿ ರಿಫ್ಲೆಕ್ಷನ್ ಹಾಕೋದು. ಯಾಕಂದರೆ ಇವಾಗ ಆಬ್ಜೆಕ್ಟ್ಗಳಿಂದ ಬಂದು ಈ ಥರ ಆರಾಮಾಗಿ ರಿಫ್ಲೆಕ್ಷನ್ ಬರುತ್ತೆ. ಎಲ್ಲ ಆ ಥರ ರಿಫ್ಲೆಕ್ಷನ್ ಬರುತ್ತೆ ಶೇಡರ್ ಹಾಕಿದ್ರೆ ವಾಟರಲ್ಲಿ. ಆದರೆ ನಾವು ಬಂದು ಅದಕ್ಕೆ ಸ್ಟೋರಿ ವಿಡಿಯೋ ಆಡ್ ಮಾಡ್ತೀವಲ್ಲ, ಅದ್ರಲ್ಲಿ ರಿಫ್ಲೆಕ್ಷನ್ ಬರ್ತದೆ ಸ್ವಲ್ಪ ಕಷ್ಟ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಿಗಿನರೇ, ಆಲ್ಮೋಸ್ಟ್ ಆಗಲ್ಲ ಎಲ್ಲ ಬಿಗಿನರೇ. ನಾನು ಬಿಗಿನರ್. ಆಸ್ ಎ ಸಿನಿಮಾಟೋಗ್ರಫಿ ಮಾಡಬೇಕು ಅಂತ ಈ ಫಿಲಮಲ್ಲಿ ಏನಿದ್ದೀನಿ DOP ನಾನು ತುಂಬಾ ಬಿಗಿನರ್. ನಾನು ಬರೀ ಫೋನಲ್ಲಿ ವಿಡಿಯೋಸು ಸಿನಿಮಾಟೋಗ್ರಫಿ ತೊಗೊಂಡ್ಬಂದವನು. ಹಾಗೆ ಶಾರ್ಟ್ ಫಿಲಮ್ಸು ಒಂದು ಮಾಡಿದ್ದೆ. ಬಟ್ ಅದು ಕೆನಾನ್ 200D ಅಲ್ಲಿ ನಾವು ಅದೊಂದು ಫಿಲಮ್ ಆದರೆ ಒಂದು ಮಾಡಿದ್ದೆ ಶಾರ್ಟ್ ಫಿಲಮ್. ಅಷ್ಟೊಂದು ನನಗೆ ನಾಲೆಡ್ಜ್ ಇರಲಿಲ್ಲ ಅಂತ. ಪ್ರೋ ಲೆವೆಲ್ಗೆ ಸಿನಿಮಾಟೋಗ್ರಫಿ ಆ ಕ್ಯಾಮ್ರಾದಲ್ಲಿ ಅಂತೂ ಏನು ನಾವು ಮಾಡಿರಲಿಲ್ಲ. ಈಗ ಒಂದು ಹೈಬ್ರಿಡ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು, ಅಂದರೆ ಕೆನಾನ್ 6 Mark II ನ ಕ್ಯಾಮ್ರಾ ಯೂಸ್ ಮಾಡ್ಕೊತಾ ಇದೀವಿ. ಹಂಗಾಗಿ ನಾವು ಜನವರಿ 2026 ಜನವರಿ ನಂತರ ನಾವು ಈ ಶಾರ್ಟ್ ಫಿಲಮ್ನ ಶುರು ಮಾಡ್ತಾ ಇದೀವಿ. ನಾವು ಇದನ್ನ ಲಾಗ್ ಫುಟೇಜ್ ಅಲ್ಲಿ ತೆಗಿತೀವಿ. ಕ್ಯಾಮ್ರಾದ ಮೂಲಕ S-Log ಫುಟೇಜ್ ಅಲ್ಲಿ ಮೋಸ್ಟ್ಲಿ C-Log ಅನ್ಸುತ್ತೆ. ಕೆನಾಲ್ ಅಲ್ಲಿ C-Log ಬರುತ್ತೆ, C-Log ಅಲ್ಲಿ ತೆಗಿತೀವಿ. ಆಮೇಲೆ ಅದನ್ನ ಕಲರ್ ಗ್ರೇಡು, ಎಡಿಟಿಂಗು ಎಲ್ಲ ನಮ್ಮ ರಾಕಿನೇ ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ನಾವು ಈಗ ಲೊಕೇಶನ್ ಆದ್ರೆ ನೋಡ್ಕೊಂಡ್ ಬಂದಿದೀವಿ. ಲೊಕೇಶನ್ಸ್ ಆದ್ರೆ ಎಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ. ಆ ಲೊಕೇಶನ್ ಅಲ್ಲಿ ಯಾವ ಶಾರ್ಟ್ ತೆಗಿಬೇಕು, ಒಂದಷ್ಟು ಲೊಕೇಶನ್ ನಮಗೆ ಸೆಟ್ ಆಗಿಲ್ಲ. ಆ ಲೊಕೇಶನ್ನ ಹುಡುಕ್ಬೇಕು. ಅದು ನಮ್ಮ ಊರಲ್ಲೇ. ನಮ್ಮ ಬಜೆಟ್ ಕಡಿಮೆ ಇರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ನಾವೆಲ್ಲ ಎಕ್ವಿಪ್ಮೆಂಟ್ಸ್ಗೆ ಇನ್ವೆಸ್ಟ್ ಮಾಡ್ತಾ ಇದೀವಿ. ಆದಷ್ಟು ನಮ್ಮ ಊರಿನಲ್ಲೇ ಪ್ರತಿಯೊಂದು ಶೂಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಫಿಲಂ ಮೇಕಿಂಗ್ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಹಾಗೆ ನಾನು ಕೂಡ ಫಿಲಂ ಮೇಕಿಂಗ್ ಕಲಿಯುತ್ತಾ ನಿಮಗೂ ಒಂದಷ್ಟು ನನಗೆ ಗೊತ್ತಾಗುವಂಥ ಒಂದಷ್ಟು ಟಿಪ್ಸ್ನ ನಿಮಗೂ ಕೊಡ್ತಾ, ನಿಮಗೂ ಆ್ಯಸ್ ಎ ಫಿಲಂ ಮೇಕಿಂಗ್ ಮೊಬೈಲ್ ಸಿನಿಮಾಟೋಗ್ರಫಿ ಆಗಿರ್ಬೋದು ಅಥವಾ ಕ್ಯಾಮ್ರಾ ಸಿನಿಮಾಟೋಗ್ರಫಿ ಆಗಿರ್ಬೋದು, ಅದನ್ನೆಲ್ಲ ಕಲಿಯುತ್ತಾ ನಿಮಗೂ ಕಲಿಸ್ತಾ, ನನಗೆ ಗೊತ್ತಿರೋ ಐಡಿಯಾಸ್ನ ನಿಮಗೂ ಹೇಳ್ತಾ, ಒಂದಷ್ಟು ಫಿಲಂ ಮೇಕಿಂಗ್ ಕಾಂಟೆಂಟ್ನ ಮಾಡ್ತಾ, ಈ ರೀತಿ ಹಲವಾರು ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡೋಣ.
ಈ ರೀತಿ ಹಲವಾರು ಪಾಯಿಂಟ್ ನಾವು ಎಕ್ಸ್ಪ್ಲೋರ್ ಮಾಡೋಣ. ದಯವಿಟ್ಟು ನಿಮ್ಮ ಫಿಲಮ್ ಮೇಕರ್ಸ್ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ. ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಜನ ಫಿಲಮ್ ಮೇಕಿಂಗ್ ಕಂಟೆಂಟ್ ನ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ಲೆವೆಲ್ಗೆ ಬೆಳೀತಾ ಇದೆ, ಆ ಲೆವೆಲ್ಗೆ ಎಂತೆಂತ ಟೆಕ್ನಿಷಿಯನ್ಸ್ ಇದ್ದಾರೆ ಅಂತ. ಈ ಒಂದು ಹೈ ಲೆವೆಲ್ ಕಾಂಪಿಟೇಷನ್ ನಲ್ಲಿ ನಮ್ಮದೇ ಆದ ಒಂದು ರೀತಿಯ ಕಂಟೆಂಟ್ ನ ನಾವು ತರಬೇಕಾಗುತ್ತೆ. ನಮ್ಮದೇ ಆದ ಒಂದು ರೀತಿಯ ಹೊಸ ರೀತಿಯ ಫಿಲಮ್ ಮೇಕಿಂಗ್ ಕಂಟೆಂಟ್ ಆದ್ರೆ ತರಬೇಕಾಗುತ್ತೆ. ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮ ಕನ್ನಡದಲ್ಲಿ ಸಿನಿಮಾಟೋಗ್ರಫಿ ಎಸ್ಪೆಷಲಿ ಫಿಲಮ್ ಮೇಕಿಂಗ್ ಬಗ್ಗೆ ತಿಳಿಸ್ತಾ ಇದ್ದಾರೆ. ದಯವಿಟ್ಟು ಅವ್ರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರಿಂದನೇ ಸಿಕ್ಕಾಪಟ್ಟೆ ನಾನು ಇನ್ಫಾರ್ಮೇಶನ್ ನ ತಗೊಂಡಿದ್ದೀನಿ. ಆ ಯೂಟ್ಯೂಬ್ ಅಲ್ಲಿ ನೋಡಿ ಕಲಿತಂತ ವಿಷಯಗಳನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತಷ್ಟು ಫಿಲಮ್ ಮೇಕಿಂಗ್ ಕಂಟೆಂಟ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಫಿಲಮ್ ಬ್ರೋನ ಫಾಲೋ ಮಾಡ್ಕೊಳ್ಳಿ. ಬಹಳ ದಿವಸ ಆದ್ಮೇಲೆ ಯೂಟ್ಯೂಬ್ ವಿಡಿಯೋ ಮಾಡಿದ್ಮೇಲೆ ಇದೆ ಹಾಗಾಗಿ ರೀಲ್ ಮಾಡೋದಷ್ಟು ಈಸಿ ಅಲ್ಲ ಒಂದು ಯೂಟ್ಯೂಬ್ ವಿಡಿಯೋ ಮಾಡೋದು. ಓಕೆ ಗೈಸ್.